ನಮಸ್ಕಾರ ಆಚಾರ್ಯ. सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येजमाम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेषसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ಈಗ 21ನೇ ಶ್ಲೋಕ. ಈ ಹಿಂದೆ ಭಗವಂತನ ಒಂದು ನಿದ್ರೆಗೂ ನಮ್ಮ ನಿದ್ರೆಗೂ ಏನ್ ವಿಶೇಷ, ವ್ಯತ್ಯಾಸ ಏನು ಅಂತ ತಿಳಿಸಿದ್ರು. ಈಗ ಪಿತೃ ನಮಸ್ಕಾರೋಪಿ ಪುತ್ರೇಣ ಅವಶ್ಯಂ ಕಾರ್ಯ ಅಂದ್ರೆ ತಂದೆಗೆ ಮಗ ಅವಶ್ಯವಾಗಿ ನಮಸ್ಕಾರ ಮಾಡ್ಲೇಬೇಕು. ಇದು ಲೋಕದಲ್ಲಿ ನಮಗ್ ಗೊತ್ತಿದೆ. ಅದು ಪಿತೃ ಅಂದ್ರೆ ಬರೀ ತಂದೆ ಅಲ್ಲ, ಅಷ್ಟೇ ಅಲ್ಲ, ತಾಯಿನೂ ಕೂಡ ಅದ್ರ ಜೊತೆಗೆ ಗ್ರಾಹ್ಯನೇ. ಅಂತೂ ತಂದೆ ತಾಯಿಗಳು ನಮಸ್ಕಾರ ಮಾಡ್ಬೇಕು. ಇಲ್ಲಿ ಜಗತ್ತಿನ ತಂದೆ ಭಗವಂತ, ಅದು ಬ್ರಹ್ಮದೇವರಿಗೆ ವಿಶೇಷವಾಗಿ ತಂದೆ. ಯಾಕೆ ತಾಯಿಯ ಪಾತ್ರ ಇಲ್ಲ, ಸ್ವಯಂ ದೇವರೇ ಸೃಷ್ಟಿ ಮಾಡಿದ ಬ್ರಹ್ಮದೇವರನ್ನ. ಅದು ತಾಯಿಯ ಪಾತ್ರ ತಗೊಂಡ್ಬಂದ್ರು. ಹೇಗೆ? ಈ ನಾಭಿ ಕಮಲ ಏನಿದೆ, ಆ ಕಮಲನೇ ಲಕ್ಷ್ಮೀ ರೂಪ ಅಂತ ಇಟ್ಕೊಂಡು ಹೀಗಂದು. ಅದು ಅನೇಕ ತರದ ಒಂದು ವಿವರಣೆಗಳಿದೆ. ಲಕ್ಷ್ಮೀ ದೇವಿಯ ಮುಖಾಂತರ ಭಗವಂತ ಲಕ್ಷ್ಮಿಗೂ ಅನುಗ್ರಹ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಬ್ರಹ್ಮದೇವರನ್ನ ಅವಳ ಮುಖಾಂತರ ಸೃಷ್ಟಿ ಮಾಡಿದ್ದು. ಮತ್ತೊಂದು ತಾನೇ ಸೃಷ್ಟಿ ಮಾಡಿದ್ದು, ಯಾರ ಅಪೇಕ್ಷೆನೂ ಅವನಿಗೆ ಬೇಡ, ಸ್ವತಂತ್ರವಾಗಿ ಸೃಷ್ಟಿ ಮಾಡ್ತಾನೆ. ಅಂತೂ ತಂದೆಗೆ ಮಗನಾಗಿ ನಮಸ್ಕಾರ ಮಾಡೋದು ಅವಶ್ಯ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಬ್ರಹ್ಮದೇವರು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನಿಗೆ. ಅಷ್ಟೇ ಅಲ್ಲ, ಯಾವ ಬ್ರಹ್ಮದೇವರು ಅಂದ್ರೆ ತ್ರಿಮೂರ್ತಿಗಳಲ್ಲಿ ಸೇರಿದವರು ಮತ್ತೆ ರುದ್ರದೇವರಿದ್ದಾರೆ, ಇವರಿಬ್ರು ದೇವರ ಸಾಕ್ಷಾತ್ ಅವತಾರ ಅಲ್ಲ, ಆದ್ರಿಂದಲೇ ನಮಸ್ಕಾರ ಮಾಡೋದು. ಈಗ ಬ್ರಹ್ಮದೇವರು ವಿಷ್ಣುನೇ ಆದ್ರೆ, ರುದ್ರದೇವರು ವಿಷ್ಣು ಆದ್ರೆ, ತ್ರಿಮೂರ್ತ್ಯಾತ್ಮಕನಾಗಿ ದೇವರು ಬಂದಿದ್ರೆ ಬ್ರಹ್ಮದೇವರು ರುದ್ರದೇವರು ಯಾಕೆ ನಮಸ್ಕಾರ ಮಾಡ್ಬೇಕು ದೇವರಿಗೆ? ಯಾಕೆ ಅವರೆಲ್ಲ ಒಂದೇ ತಾನೆ, ಒಂದೇ ಆದ್ಮೇಲೆ ಯಾಕೆ ನಮಸ್ಕಾರ ಮಾಡ್ಬೇಕು? ನಮ್ಗ್ ನಾವೇ ನಮಸ್ಕಾರ ಮಾಡ್ಕೊಳ್ತೀವ? ಇಲ್ಲ, ಯಾರು ಉತ್ತಮರೋ ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಆತರ ಬ್ರಹ್ಮದೇವರಲ್ಲಿ ನಮಸ್ಕಾರ ಮಾಡಿದ್ದಾರೆ ಅಂದ್ರೆ ಆಗ ಭಗವಂತ ಅವ್ರಿಗಿಂತ ಉತ್ತಮ ಅಂತ ಅರ್ಥ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. 21ನೇ ಶ್ಲೋಕ. ಯನ್ನಾಭಿಪದ್ಮ ಭವನಾತ್ ಅಹಮಾಸಮದ್ಯ ಲೋಕತ್ರಯೋಪಕರಣೋ ಯದನುಗ್ರಹೇಣ ತಸ್ಮೈ ನಮಸ್ತ ಉದರಸ್ಥ ಭವಾಯ ಯೋಗ
ಯೋಗ ನಿದ್ರಾ ನಿದ್ರಾವಸಾನ. ವಾಯ್ಸ್ ಕ್ಲಿಯರ್ ಇಲ್ವಾ? ಮೆಸೇಜ್ ಹಾಕ್ತಾ ಇದೆ. ಕ್ಲಿಯರ್ ಆಗಿದೆ. ಇಲ್ಲೇ ಆಚಾರ್ಯ ಹರೇ ಶ್ರೀನಿವಾಸ ಕೇಳಿಸ್ತಾ ಇದೆ ಆಚಾರ್ಯ. ಕ್ಲಿಯರ್ ಆಗಿದೆ, ಕೇಳಿಸ್ತಾ ಇದೆ ಆಚಾರ್ಯ. ಬ್ರೇಕ್ ಆಗ್ತಾ ಇದೆ. ಅದೊಮ್ಮೆ ಜಾಯಿನ್ ಆಗಿ ಮತ್ತೆ. ಅವ್ರು ಯಾರೋ ಒಬ್ರು ಆಡಿಯೋ ಆನ್ ಮಾಡಿದ್ದಾರೆ. ಯಾರು ಮಾಡಿದರೆ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗತ್ತೆ ಎಲ್ರಿಗೂ. ಯಾರು ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದೋ ಬರ್ತಾ ಇದೆ ಶಬ್ದ, ಯಾರ್ದು ಗೊತ್ತಾಗ್ತಾ ಇಲ್ಲ. ರಂಗರಾವ್ ವೈಎನ್. ರಂಗರಾವ್ ಅವರು ಮ್ಯೂಟ್ ಮಾಡ್ಕೊಳ್ಳಿ. ನಿದ್ರಾವಸಾನ ವಿಕಸನ್ ನಲಿನೇ ಕ್ಷಣಾಯ ಬ್ರಹ್ಮದೇವರು ಭಗವಂತನನ್ನು ನೋಡ್ತಾ ಇದ್ದಾರೆ. ಅವರು ನೆನಪಿಸ್ಕೊಳ್ತಾ ಇದ್ದಾರೆ, ನನಗೆ ಅಂದ್ರೆ ಬ್ರಹ್ಮದೇವರಿಗೆ ಆ ಭಗವಂತನಿಂದ ಎಂಥ ಉಪಕಾರ ಆಯ್ತು. ಸೃಷ್ಟಿಗೆ ಬಂದಿದ್ದೆ ಆ ಭಗವಂತನ ಅನುಗ್ರಹದಿಂದ. ನನ್ನ ತಂದೆ ಅಂತ, ತಂದೆ ಇಲ್ಲದೆ ಸೃಷ್ಟಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅದರಿಂದ ಯಾವ ನಿನ್ನ ಅನುಗ್ರಹ ಇರೋದ್ರಿಂದ ನಾನು ಈ ನಾಭಿ ಕಮಲದಿಂದ ಹೊರಗ್ ಬಂದ್ರೆ ಅಂತ ನೆನಪಿಸ್ಕೊಳ್ತಾರೆ. ನಾಭಿ ಪದ್ಮ ಭವನ, ನನ್ ಮನೆನೇ ಈ ಕಮಲ, ಅದು ನಾಭಿ ಕಮಲ, ನಿನ್ನ ನಾಭಿಲಿರೋದು. ಅದರ ಆಧಾರದಿಂದ ನಾನು ಆವಿರಾಸಂ ಹೊರಗಡೆ ಬಂದೆ, ಪ್ರಾದುರ್ಭಾವಗೊಂಡಿದ್ದೀನಿ. ಅದು ಒಂದನೇ ನಾನು ಹೇಳಲ್ಲ, ಇನ್ನೂ ನೆನಪಿಸ್ಕೊಳ್ಳಿಕ್ ತುಂಬಾ ಇದೆ ನಿನ್ ಬಗ್ಗೆ ದೇವರೇ ಅಂತ. ಇದೊಂದು ಮೊದಲು ತಾನು ಬಂದಿದ್ದಕ್ ಮೂಲನೇ ಆ ಪರಮಾತ್ಮ ಅಂತ ಬ್ರಹ್ಮದೇವರು ನೆನಪಿಸ್ಕೊಂಡ್ರು. ಎರಡನೇ ಅಂಶ, ಯದನುಗ್ರಹೇಣ ಲೋಕತ್ರಯೋಪಕರಣ ಆಸನ್. ನಾಳೆ ದಿವಸ ಜನರೆಲ್ಲ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿದವ್ರು ಯಾರು? ಚತುರ್ಮುಖ ಬ್ರಹ್ಮದೇವರು ಅಂತ ಉಪಕಾರ ಸ್ಮರಣೆಯನ್ನು ಮಾಡ್ಕೊಳ್ತಾರೆ. ನಾವೆಲ್ಲ ಜಗತ್ತಿಗೆ ಬಂದಿದ್ದೀವಿ, ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿ, ಇಷ್ಟೆಲ್ಲ ಪದಾರ್ಥ ಸೃಷ್ಟಿ ಮಾಡಿ ನಮಗ್ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟವರು ಬ್ರಹ್ಮದೇವರು. ಆದ್ರೆ ಬ್ರಹ್ಮದೇವರಂತಾರೆ, ಇದೆಲ್ಲ ಮಾಡಿದ ಪ್ರಜೆಗಳಿಗೆ ಅವರೆಲ್ಲ ಏನ್ ನೆನಪಿಸ್ಕೊಳ್ತಾ ಇದಾರೆ, ಅದಕ್ ಮೂಲ ಆ ದೇವರು. ಅವ್ನು ನನಗ್ ಸೃಷ್ಟಿ ಮಾಡ್ದ, ಅವನ ಅನುಗ್ರಹದಿಂದಲೇ ಇಡೀ ಲೋಕತ್ರಯಗಳನ್ನ ನಾನು ಸೃಷ್ಟಿ ಮಾಡಿದ್ದು. ಅದರಿಂದ ಇಂಥ ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ಆ ಪರಮಾತ್ಮನ ವರ್ಣನೆಯನ್ನೂ ಮಾಡ್ತಾರೆ. ಉದರಸ್ಥ ಭವಾಯ ಯೋಗ ನಿದ್ರಾವಸಾನ ವಿಕಸನ್ ನಲಿನೇ ಕ್ಷಣಾಯ. ಉದರಸ್ಥ ಭವ ಅಂತಂದ್ರೆ ರುದ್ರದೇವರನ್ನ ತನ್ನ ಉದರದ ಒಳಗಡೆ ಇಟ್ಕೊಂಡಿದ್ದಾನೆ ಭಗವಂತ. ಅದನ್ನ ಉದರಸ್ಥ ಭವ ಅಂತ ಅಂದ್ರೆ ಇಡೀ ಜಗತ್ತನ್ನ ಸಂಹಾರ ಮಾಡುವಂತ ರುದ್ರದೇವರು ಒಳಗಡೆ ಇದ್ದಾರೆ, ಅಂದ್ರೆ ಅವ್ರು ಸಂಹಾರ ಆಗೋಗಿದೆ ಅಂತ, ಅಷ್ಟು ಶಕ್ತಿಶಾಲಿ. ಇದನ್ನ ಬ್ರಹ್ಮದೇವರು ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ತ್ರಿಮೂರ್ತಿ ಭಗವಂತ ಒಂದೇ, ತ್ರಿಮೂರ್ತಿ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಒಂದೇ ಅಂತ. ಅದ್ ತಪ್ಪು, ಅದ್ ಸರಿ ಇಲ್ಲ ಅಂತ ಹೇಳಲಿಕ್ಕೆ. ಯಾಕೆಂದ್ರೆ ಸ್ತೋತ್ರ ಮಾಡೋರು ಬ್ರಹ್ಮದೇವರು. ಇದ್ರಿಂದ ನಮಗೆ ಅರ್ಥ ಆಯ್ತು ಬ್ರಹ್ಮದೇವರು ದೇವರಿಗಿಂತ ಚಿಕ್ಕವರು ಅಂತ. ಇನ್ನು ರುದ್ರದೇವರು ಚಿಕ್ಕವರು, ಏನ್ ನಮಸ್ಕಾರ ಮಾಡಿದ್ ಬರ್ಲಿಲ್ವಲ್ಲ ಇಲ್ಲಿ, ಬ್ರಹ್ಮದೇವರು ಮಾಡಿದ್ದಷ್ಟೇ. ಅಂದ್ರೆ ಬ್ರಹ್ಮದೇವರೇ ಹೇಳ್ತಾರೆ ಬಾಯ್ ಬಿಟ್ಟು, ಉದರಸ್ಥ ಭವ. ಭವ ಅಂದ್ರೆ ರುದ್ರ, ರುದ್ರದೇವರು ಉದರದ ಒಳಗಡೆ ಇದ್ದಾರೆ. ಅಂದ್ರೆ ಎಂಥ ತಾಕತ್ತು ಪರಮಾತ್ಮ, ಅವನಿಗೂ ಸಂಹಾರಕ ಅಂತ ಅರ್ಥ. ಹಾಗಾದ್ರೆ ತ್ರಿಮೂರ್ತಿಗಳಲ್ಲಿ ರುದ್ರ ಬ್ರಹ್ಮರಿಗಿಂತ ವಿಷ್ಣುವಿನ ಸ್ಥಾನ ಮೇಲೆ ಅನ್ನೋದು ವಿಷ್ಣುವಿನ ಸರ್ವೋತ್ತಮತ್ವ ಸ್ಪಷ್ಟವಾಗಿ ಇದೆ. ಅದರಿಂದ ಉದರಸ್ಥ ಭವಾಯ ಅಂತ ನಿನಗೆ, ಅದು ಭಗವಂತನ ಕಣ್ಣನ್ನು ನೋಡ್ತಾ ಇದೆ, ಆ ಕಣ್ಣು ಅರಳಿದೆಯಂತೆ. ಕಣ್ಣು ಹೇಗೆ ಅರಳಿಕ್ ಸಾಧ್ಯ ಅಂತ, ಯಾಕೆ ಅಂದ್ರೆ ಯೋಗ ನಿದ್ರೆಯಲ್ಲಿ ಇದ್ದಾನೆ ಪರಮಾತ್ಮ ಅಂತ ನಾವು ಕೇಳಿದ್ವಿ ಪ್ರಳಯ ಕಾಲದ ಇದ್ರಲ್ಲಿ. ಯೋಗ ನಿದ್ರೆಯಲ್ಲಿ ಇದ್ದಾಗ ಏನೇ ಆಗ್ಲಿ, ನಾಟಕಕ್ಕಾದ್ರೂ ಕಣ್ಣು ಮುಚ್ಕೊಂಡಿರ್ತಿರ್ತಾರೆ. ಕಣ್ಣು ಮುಚ್ಚಿಕೊಂಡಿದ್ದಾಗ ಯಾರಾದ್ರೂ ಅರಳಿದ ಕಮಲಕ್ಕೆ ಹೋಲಿಸ್ತಾರ ಆ ಕಣ್ಣನ್ನ? ಯಾರು ಹೋಲಿಸ್ತಾರೆ? ಕಮಲ ಚೆನ್ನಾಗಿ ಅರಳಿದೆ ಅಂದ್ರೆ ಅರ್ಥ ಮೊಗ್ಗಿನ ಅವಸ್ಥೆಯಲ್ಲಿಲ್ಲ, ಮೊಗ್ಗಾಗಿಲ್ಲ, ಚೆನ್ನಾಗಿ ಬಿಡಿಸ್ಕೊಂಡಿದೆ ಅಂತ ಅರ್ಥ. ಅದೇ ರೀತಿ ಪರಮಾತ್ಮ ತಾನು ಕಣ್ಣು ಮುಚ್ಕೊಂಡಿದ್ರೆ ಯೋಗ ನಿದ್ರೆಯಲ್ಲಿ ಅದು ಮೊಗ್ಗಿನ ತರ ಆಯ್ತು, ಅದು ಅರಳಿದ ಕಮಲದ ತರ ಅಲ್ಲ. ಆದ್ರೆ ಇಲ್ಲಿ ವ್ಯಾಖ್ಯಾನ ಮಾಡೋದೇನು? ನಲಿನೇ ಕ್ಷಣಾಯ ವಿಕಸತ್, ವಿಕಸನ್ ನಲಿನ, ಚೆನ್ನಾಗಿ ಅರಳಿದ ನಲಿನ ಏನಿದೆ ಅಂದ್ರೆ ಕಮಲ, ಆ ಕಮಲದಂತಹ ಕಣ್ಣು ಪರಮಾತ್ಮನದು ಅಂತ. ಆಶ್ಚರ್ಯ, ಅವ್ರು ಕಣ್ಣನ್ನು ನೋಡಿದ್ ಹೇಗೆ ಅಂತ ಪ್ರಶ್ನೆ. ಕಣ್ಣು ಮುಚ್ಕೊಂಡಿರೋದು ನೋಡಿದಾರೆ ಹೊರತು ಕಣ್ಣು ತೆಗ್ದಿದ್ ನೋಡಿಲ್ವಲ್ಲ. ಅಂದ್ರೆ ನಾವು ಒಂದ್ ಶಬ್ದ ಮರೆತು ಬಿಟ್ಟಿದೀವಿ, ಏನು? ಯೋಗ ನಿದ್ರಾ ಅವಸಾನ.
ನಿದ್ರೆ ಕೊನೆಗೆ ಕಣ್ಣಿಂಗ್ ಬಿಡ್ತಾರಲ್ಲ, ಯಾರೇ ಮನುಷ್ಯರಾಗ್ಲಿ ಚೆನ್ನಾಗಿ ನಿದ್ರೆ ಆದ್ಮೇಲೆ ಬೆಳಿಗ್ಗೆ ಆಗೋಷ್ಟು ಸ್ವಲ್ಪ ಸ್ವಲ್ಪ ಹಿಂಗ್ ಬಿಡ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ. ಅದ್ರ ಯೋಗ ನಿದ್ರೆಯ ಕೊನೆಗೆ ಭಗವಂತ ತಾನು ಕಣ್ಣನ್ ಬಿಟ್ಟಿದ್ದಾನೆ. ಅದೇ ಕಾಣ್ತಾ ಇದೆ ಅಂದ್ರೆ ಅರಳಿದ ಕಮಲ ತರ ಕಾಣ್ತಾ ಇದೆ. ಇಂಥ ಭಗವಂತ ನಿನಗೆ ನಮಸ್ಕಾರ ಅಂತ ಉಪಕಾರ ಸ್ಮರಣೆಗಳನ್ನ ಮಾಡ್ತಾ ಮಾಡ್ತಾ ಆ ಭಗವಂತನ ಆ ಶೇಷಶಾಹಿಯಾದ ರೂಪಕ್ಕೆ ನಮಸ್ಕಾರವನ್ನ ಇಲ್ಲಿ ಬ್ರಹ್ಮದೇವರು ಮಾಡಿದ್ದಾರೆ. ಇದಾದ್ಮೇಲೆ ನಮ್ಗೇನ್ ತಿಳಿಸಿದ್ರು ಇದ್ರಲ್ಲಿ? ಈ ಮೂರು ಲೋಕದ ಸೃಷ್ಟಿಯನ್ನ ಮಾಡಿದ್ ನಿಜವಾಗಿ ದೇವರೇ, ಒಂದು ಸಹಕಾರ ಹಿಂದಕ್ಕೆ ಇದ್ದೇ ಇದೆ, ಅದೇ ಮುಖ್ಯ ಅಂತ ಒಂದು ಹೇಳಿತು. ರುದ್ರದೇವರನ್ನು ಸಂಹಾರ ಮಾಡ್ತಾನೆ ಅಂದ್ರೆ ಇವನ ಶಕ್ತಿ ಎಂಥದ್ದು ಅಂತ ತಿಳಿಸಿತು. ಅಷ್ಟೇ ಅಲ್ಲ, ಬ್ರಹ್ಮರುದ್ರ ಒಂದೇ ಅಂತ ಹೇಳಿ ತಪ್ಪು ಅಂತ. ಇನ್ನೊಂದು, ಯೋಗ ನಿದ್ರೆಯ ಕೊನೆಗೆ ಭಗವಂತ ಕಣ್ ತೆಗೆದ ಅಂದ್ರೆ ಅರ್ಥ ಅಲ್ಲಿವರೆಗೂ ನಿದ್ದೆ ಮಾಡಿದ್ದ ಅಂತ ಅರ್ಥ. ಅದು ಅಜ್ಞಾನಿಗಳ ದೃಷ್ಟಿಯಿಂದ. ಯಾಕಂದ್ರೆ ನಾವು ಸಂಶಯ ಬರುತ್ತೆ, ಬ್ರಹ್ಮದೇವರೇ ಹೇಳಿದ್ದಾರೆ ಹೇಗಿದ್ರು ಕಣ್ ತೆಗ್ದಿದ್ದು ಯೋಗ ನಿದ್ರೆ ಕೊನೆಗೆ, ನಾವು ಹೇಗೆ ನಿದ್ರೆ ಮಾಡಿ ಫುಲ್ ಕೊನೆಗೆ ಎಚ್ಚರದ ಕಾಲದಲ್ಲಿ ತೆಗಿತೀವಲ್ಲ, ಹಾಗ್ ಭಗವಂತನ ಅಲ್ಲ. ಹಾಗಿದ್ರೆ ನಮಗೂ ನಮ್ಮ ನಿದ್ರೆಗೂ ದೇವ್ರ ನಿದ್ರೆಗೂ ಸಾಮ್ಯ ಬರುತ್ತೆ. ಅದು ಅದಲ್ಲ, ಅವನ ಯೋಗ ನಿದ್ರೆ ಅದು ನಾಟಕದ ನಿದ್ರೆ. ಹಾಗಾಗಿ ನಾಟಕದ ತರ ಒಂದ್ ಸ್ವಲ್ಪ ಹಂಗೆ ಕಣ್ ಮುಚ್ಕೊಂಡ್ ಕೊನೆಗೆ ಹಿಂಗ್ ತೆಗದ. ವಸ್ತುತಃ ಅವ್ನು ಯಾವಾಗಲೂ ಎಚ್ಚರನೇ ಇರೋನು ಅಂತ ಅರ್ಥ. ಇಷ್ಟೇ ಅಲ್ಲ, ದೇವರನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ನೀವು ದೇವರನ್ನ ತಿಳಿಲಿಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ, ನಾಸ್ತಿಗೆ ಆರಾಮಾಗಿ ಇದ್ಬೇಡಿ ಅಂತ ಹೇಳೋ ಉಪದೇಶ ಕೊಡೋರು ಇರ್ತಾರೆ. ಅದು ತಪ್ಪು ಅಂತಾನು ತಿಳಿಸಿದ್ದಾರೆ. ಯಾಕಂದ್ರೆ ದೇವರು ಅಗಮ್ಯ ಮಹಿಮ, ಅಯ್ಯೋ ಅವ್ನ ಮಹಿಮೆ ತಿಳಿಲಿಕ್ಕೆ ಆಗಲ್ಲ. ಮತ್ ಆಗಲ್ಲ ಅಂದ್ಮೇಲೆ ಯಾಕೆ ಪ್ರಯತ್ನ ಪಡ್ತೀರಿ? ಆರಾಮಾಗಿ ಇದ್ಬಿಡಿ ಸುಮ್ನೆ ಕೂತು. ಅಲ್ಲ, ಹಾಗ್ ಮಾಡ್ಬಾರ್ದು ಅಂತ ತಿಳಿಸ್ಲಿಕ್ಕೆ ಬ್ರಹ್ಮದೇವರಂದ್ರು, ನಾನೇ ನೋಡಿದೀನಿ ಪರಮಾತ್ಮ ಹೀಗ ಅನುಗ್ರಹ ಮಾಡ್ತಾನೆ ಅಂತೆಲ್ಲ ಅವರೇ ವಿವರಿಸ್ತಾ ಇದ್ದಾರೆ ಇದುವರೆಗೂ. ಇನ್ನು ಯಾರಿಗೂ ಮುಕ್ತಿ ಯೋಗ್ಯರೋ ಅಂಥವ್ರಿಗೆ ಖಂಡಿತ ಆ ಭಗವಂತ ಅನುಗ್ರಹಿಸ್ತಾನೆ. ಈ ರೀತಿಯಲ್ಲಿ ಬ್ರಹ್ಮದೇವರು ಈ ಎಲ್ಲ ವಿಷಯಗಳನ್ನ ತಮ್ಮ ಈ ಒಂದು ಪ್ರಾರ್ಥನೆಯ ಒಂದು ಕ್ರಮದಲ್ಲಿ ತಿಳಿಸಿದ್ದಾರೆ. ಹಾಗೆ ಮುಖ್ಯವಾಗಿ ಹಾಗಾದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಇದೆಲ್ಲ ದೇವರ ಲಕ್ಷಣ. ಅದನ್ನೇ ಬ್ರಹ್ಮಸೂತ್ರದಲ್ಲಿ ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತ ಹೇಳಿ ಅಂಥ ಬ್ರಹ್ಮನ ಬಗ್ಗೆನೆ ಜಿಜ್ಞಾಸ ವಿಚಾರವನ್ನ ಮಾಡಿ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಇಲ್ಲಿ ಆ ಪಂಕ್ತಿಗಳನ್ನ ಇದು ಯಾರು ಹೇಳಿದ್ದಿ ಎಲ್ಲ ವಿಷಯಗಳನ್ನ ಈ ತರ ಅಜ್ಞಾನಿಗಳ ದೃಷ್ಟಿಯಲ್ಲಿ ಅಷ್ಟೇ ಯೋಗ ನಿದ್ರೆ ಕೊನೆ ಕಣ್ತದ್ದಿದ್ದು ಅದು ಪದರತ್ನ ವಿಜಯಧ್ವಜ ತೀರ್ಥರು ಹೇಳಿದ್ದಾರೆ. ಯೋಗ ನಿದ್ರಾವಸಾನ ವಿಕಸನ್ನಲಿನೇ ಕ್ಷಣಾಯ ಇತಿ ಉಕ್ತ್ಯ ನಿತ್ಯ ವಿಕಸನ್ನಲಿನೇ ಕ್ಷಣಸ್ಯ ಕಾದಾಚಿತ್ಕ ವಿಕಾಸೋಕ್ತಿ ಅಗ್ನಜನ ದೃಷ್ಟಿಮಪೇಕ್ಷ್ಯ ಅತಃ ಭಗವತೋ ಗತಿರ್ ನಗ್ನಾಯತೇತಿ ಮತಂ ಅವಧ್ಯಾತ್ಮಕತ್ವಾತ್ ಬುಭೂಷುಭಿರ್ ನಗ್ರಾಹ್ಯಮಿತಿ ಸಿದ್ಧಂ. ದಾರಿ ತಪ್ಸೋ ಕೆಲಸ ಮಾಡ್ತಾರೆ ಕೆಲವರು. ಏನಂತ? ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಎಂದೆಂದಿಗೂ ಅಂದ್ಮೇಲೆ ನೀವು ಅವನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಡಿ, ಶಾಸ್ತ್ರ ಓದೋದೆಲ್ಲ ಬಿಟ್ಬಿಡಿ ಅಂತ ಅರ್ಥ. ಆದ್ರೆ ಹಾಗೆ ಮಾಡ್ಬೇಡಿ ಅಂತ ಬ್ರಹ್ಮದೇವರು ಈ ಮುಖಾಂತರ ಸೂಚನೆ ಕೊಟ್ಟಿದ್ದಾರೆ ಅಂತ ವಿಜಯಧ್ವಜ ತೀರ್ಥರು ವಿವರಿಸಿದ್ದಾರೆ. ಏನಂತ ವಿವರಿಸಿದ್ರು? ಯೋಗ ನಿದ್ರೆ ಕೊನೆಗೆ ಭಗವಂತ ಕಣ್ಣನ್ನು ಬಿಟ್ಟಿದ್ದಾನೆ, ಅದು ಅರಳಿದ ಕಮಲ ತರ ಇದೆ ಅಂದ್ರೆ ಮುಂಚೆ ಅವನು ಅರಳಿಸಿರ್ಲಿಲ್ಲ ತನ್ನ ಕಣ್ಣನ್ನ. ಹಾಗಾದ್ರೆ ಭಗವಂತನ ಒಂದು ದೃಷ್ಟಿ ಕಣ್ಣು ಯಾವಾಗ್ಲೂ ತೆಗ್ದಿರಲ್ಲ, ಅದ್ ತಪ್ಪು. ಯಾಕೆಂದ್ರೆ ಈ ಹಿಂದೆ ಭಾಗವತ ಶ್ಲೋಕಗಳನ್ನು ಗಮನಿಸಿದಾಗ ಅನಿಮಿಷ ಅಂತ ದೇವರಿಗೆ ಹೆಸರು ಹೇಳ್ತಾರೆ. ಅನಿಮಿಷ ಅಂದ್ರೆ ಒಂದ್ ನಿಮಿಷನೂ ಅವ್ನು ಕಣ್ಣು ಮುಚ್ಕೊಂಡಿರಲ್ಲ ಅಂತ ವ್ಯಕ್ತಿ. ಅಷ್ಟೆಲ್ಲ ಸೂಕ್ಷ್ಮ ಕಾಲದ ಭೇದಗಳಿಂದ ಪ್ರತಿಯೊಂದನ್ನು ತಾನು ನೋಡ್ತಾನೆ. ಏನೇನ್ ವಿಭಾಗ ಇದೆ, ಸೆಕೆಂಡ್ ಒಳಗಡೆ ವಿಭಾಗ, ಅದ್ರ ಒಳಗಡೆ ವಿಭಾಗ, ತುಂಬಾ ಹೇಳ್ತಾರೆ, ಅನೇಕ ವಿಭಾಗ. ಅಷ್ಟನ್ನೂ ಭಗವಂತ ತಾನು ತನ್ನ ಕಣ್ಣಿನಿಂದ ನೋಡೋನು, ಸದಾ ಎಚ್ಚರದಲ್ಲಿರ್ತಾನೆ. ಅಂತ ಭಗವಂತನನ್ನ ಇವರು ಕಾದಾಚಿತ್ಕ ವಿಕಾಸ, ಯಾವಾಗ್ಲೂ ಒಮ್ಮೆ ಯೋಗ ನಿದ್ರೆ ಕೊನೆಗೆ ಅರಳಿಸ್ತಾನೆ ತನ್ನ ಕಣ್ಣನ್ನ ಅಂತ ಹೇಳೋದು ತಪ್ಪು. ಅದಕ್ಕೋಸ್ಕರ ಅದು ಅಗ್ನ ಜನರ ದೃಷ್ಟಿಯಿಂದ ಹೇಳಿತ್ತು. ಯಾಕಂದ್ರೆ ಪುರಾಣಗಳಲ್ಲಿ ಹೀಗೆ ಮಾತುಗಳು ಬರುತ್ತೆ, ಸಾತ್ವಿಕ ರಾಜಸ ತಾಮಸ. ಅದರಲ್ಲಿ ಭಾಗವತ ಇದು ಸಾತ್ವಿಕ ಆದ್ರೂ ಈ ಸಾತ್ವಿಕ ಪುರಾಣದಲ್ಲಿ ಕೆಲವು ಗೊಂದಲಕ್ಕೆ ಅವಕಾಶ ಇದೆ. ಯಾಕೆ ಬೇರೆಯವ್ರು ವ್ಯಾಖ್ಯಾನ ಮಾಡೋದು ತಪ್ಪಾಗಿ ಮಾಡಿರ್ತಾರೆ. ಹಾಗಾಗಿ ಅದನ್ನೆಲ್ಲ ವಾರಣೆ ಮಾಡ್ತಾ ಇಲ್ಲಿ ವ್ಯಾಖ್ಯಾನಕಾರರು ಅದರ ವಿಶೇಷವನ್ನು ತಿಳಿಸಿದ್ದಾರೆ. ಇದಾದ್ಮೇಲೆ ಪೂರ್ವಕಲ್ಪಾಂತೆ ವಿನಷ್ಟ ಇದಾನಿ ಮುದರೇ ಏವ ತಿಷ್ಠತಿ ನ ಅಹಮಿವ ಬಹಿರುತ್ಪನ್ನ ಸ ಕಥಂ ಸಾಕ್ಷಾತ್ ತದವತಾರ ಸ್ಯಾದಿತಿ ಭಾವ. ಇದೊಂದು ವಿಶೇಷ ವಿಚಾರ ಇದೆ. ಅದೇನಾಗಿದೆ ಇಲ್ಲಿ ಸ್ವಾರಸ್ಯ ನಾವು ಗಮನಿಸಲಿಲ್ಲ ಒಂದು, ಅದನ್ನು ಈ ಇನ್ನೊಬ್ರು ಟಿಪ್ಪಣಿಕಾರರು ವಿವರಿಸಿದ್ದಾರೆ. ಏನ್ ಹೇಳ್ತಾರೆ ಇವರು? ಈಗ ಪ್ರಳಯ ಕಾಲದಲ್ಲಿ ಪರಮಾತ್ಮ ಶೇಷಶಾಹಿಯಾಗಿ ಮಲಗಿದ್ದ, ಸರಿ. ಆಮೇಲೆ ಬ್ರಹ್ಮದೇವರನ್ನ ಹೊಸ ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಮಾಡಿದಾನೆ, ಸರಿ. ಆ ಸೃಷ್ಟಿ ಮಾಡಿದಾಗ ರುದ್ರದೇವರು ಎಲ್ಲಿದ್ರು? ಈಗ ರುದ್ರದ ಒಳಗಡೆ ಇದೆ. ಹಾಗಾದ್ರೆ ಇನ್ನೂ ಪ್ರಳಯ ಕಾಲದಲ್ಲೇ ರುದ್ರದೇವರೇನಿದ್ರು ಅಲ್ಲೇ, ಅವ್ರು ನೋಡಿಲ್ಲ.
ಚತುರ್ಮುಖ ಬ್ರಹ್ಮದೇವರು. ರುದ್ರದೇವರು ಇನ್ನೂ ಉದರದ ಒಳಗಡೆನೆ ಇದ್ದಾರೆ, ಇನ್ನು ಸೃಷ್ಟಿಗೂ ಬಂದಿಲ್ಲ. ಇಂಥ ರುದ್ರದೇವರು ಭಗವಂತನ್ಗಿಂತ ಚಿಕ್ಕವರಲ್ಲದೆ ದೊಡ್ಡವ್ರು ಆಗ್ಲಿಕ್ಕೆ ಸಾಧ್ಯನಾ, ಅಥವಾ ಅವ್ರು ಸಮಾನ ಆಗ್ಲಿಕ್ಕೆ ಸಾಧ್ಯನಾ, ಒಂದೇ ಆಗ್ಲಿಕ್ಕೆ ಸಾಧ್ಯನಾ? ಅದನ್ನ ಹೇಳ್ತಾರೆ. ಹಿಂದಿನ ಕಲ್ಪದ ಕೊನೆಗೆ ಯಾವ ರುದ್ರದೇವರ ಸಂಹಾರ ಮಾಡಿದ್ರು ಆ ರುದ್ರದೇವರು ಇನ್ನೂ ಭಗವಂತನ ಉದರದ ಒಳಗಡೆನೆ ಇದ್ದಾರೆ. ನಂತರ ಬರ್ಲೇ ಇಲ್ಲ ಹೊರಗಡೆ ಇನ್ನೂ ರುದ್ರದೇವರು. ಅಂಥವ್ರು ದೇವ್ರಿಗಿಂತ ಉತ್ತಮ, ದೇವರ ಸಮಾನ, ಅದ್ ಹೇಗೆ ಹೇಳ್ತೀರಿ ಅನ್ನೋ ಅಭಿಪ್ರಾಯ. ಅಂದ್ರೆ ಸಕಥಂ ಸಾಕ್ಷಾತ್, ಹಾಗಾಗಿ ರುದ್ರದೇವರು ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಹೇಗೆ ಹೇಳ್ತೀರಿ? ಅದರಿಂದ ಇದನ್ನ ಹೇಳೋದು ತಪ್ಪು ಅಂತ ಆ ವಿಷಯವನ್ನು ಇಲ್ಲಿ ತೋರಿಸಿದ್ದಾರೆ. ಇನ್ನು ಯೋಗ ನಿದ್ರಾ ಅಂದ್ರೆ ಏನು ಅಂತ ಒಂದು ಒಳ್ಳೆ ವಿವರಣೆ ಕೊಟ್ಟಿದ್ದಾರೆ. ಯೋಗ ನಿದ್ರಾ ಇಸ್ ಈಕ್ವಲ್ ಟು ಏನು ಅಂತಂದ್ರೆ, ನಾವ್ ಹೇಳ್ತೀವಿ ಯೋಗ ನಿದ್ರಾ. ಯೋಗ ಅಂದ್ರೆ ಕಣ್ಣು ಮುಚ್ಕೊಳ್ಳುವಂತಹ ಯೋಗ ಇಲ್ಲ, ಆದ್ರೂ ಆ ಯೋಗ ಸಂಬಂಧವನ್ನ ತಂದುಕೊಂಡು ನಿದ್ರೆ ಮಾಡೋದಕ್ಕೆ ಯೋಗ ನಿದ್ರೆ ಅಂತ ಕರೀತಾರೆ ಅಂತ. ಆದ್ರೆ ಇವ್ರು ಯೋಗ ನಿದ್ರೆ ಅನ್ನೋದಕ್ಕೆ ಇನ್ನೊಂದು ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಸ್ವಾತ್ಮ ಧ್ಯಾನಾಯ ಚಕ್ಷುರ್ನಿಮೀಲನಂ ಯೋಗ ನಿದ್ರಾ ಇತ್ಯುಕ್ತತೆ ಅಂತ. ಬಹಳ ಅಪೂರ್ವವಾದ ವಿವರಣೆ. ಈ ತರ ಯೋಗ ನಿದ್ರೆ ಬಗ್ಗೆ ಸಿಗಲ್ಲ. ಇದಕ್ಕೆ ಅರ್ಥ ಇಷ್ಟೇ, ಕಣ್ಣನ್ನು ಮುಚ್ಚೋದು ಯೋಗ ನಿದ್ರೆ ಅಲ್ಲ. ನಾವು ಕಣ್ಣು ಮುಚ್ತೀವಿ, ಅದನ್ನ ಯಾರು ಯೋಗ ನಿದ್ರೆ ಅಂತ ಅನ್ನಲ್ಲ. ಹಾಗಾದ್ರೆ ಏನು? ಸ್ವಾತ್ಮ ಧ್ಯಾನಾಯ, ತನ್ನನ್ನು ತಾನು ಧ್ಯಾನ ಮಾಡ್ಲಿಕ್ಕೆ ಕಣ್ಣು ಮುಚ್ಕೊಳ್ಳೋದಿಲ್ಲ, ಇದು ಯೋಗ ನಿದ್ರೆ. ಅಂದ್ರೆ ದೇವ್ರ ಕಣ್ಣು ಮುಚ್ಕೊಂಡಿದ್ ಏನಕ್ಕೆ? ಹಾಗಾದ್ರೆ ತನ್ನನ್ನು ತಾನು ಧ್ಯಾನ ಮಾಡ್ತಾ ಕೂಡ್ಲಿಕ್ಕೆ. ಅವನು ಯಾಕೆ ಧ್ಯಾನ ಮಾಡ್ತಾನೆ? ಅದರ ಅಭಿಪ್ರಾಯ ಸ್ವಾತ್ಮ ಧ್ಯಾನಾಯ ಅಂದ್ರೆ ಭಗವಂತನ ಒಂದು ಚಿಂತನೆ ಏನಿರುತ್ತೆ ಅಂದ್ರೆ, ಕಣ್ಮುಚ್ಚಿದ್ರೂ ತನ್ನವ್ರನ್ನ ಎಲ್ಲರನ್ನು ಚಿಂತಿಸ್ತಾ ಇರ್ತಾನೆ, ತನ್ನನ್ನು ಚಿಂತಿಸ್ತಾ ಇರ್ತಾನೆ, ಸದಾ ನಿರಂತರ ಜ್ಞಾನಶೀಲ. ಎಂದಿಗೂ ಆ ನಿದ್ರೆಯಲ್ಲಿ ಜ್ಞಾನಕ್ಕೆ ಲೋಪ ಇರಲ್ಲ ಬೇರೆ ವಸ್ತುಗಳ ಬಗ್ಗೆ. ಈಗ ನಾವು ಕಣ್ಣು ಮುಚ್ಕೊಂಡೆ ಹೊರಗೆ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗಲ್ಲ, ಆದ್ರೆ ಕಣ್ ತೆಗೆದ್ರೆ ಗೊತ್ತಾಗುತ್ತೆ. ಆದ್ರೆ ದೇವ್ರಿಗೆ ಹಾಗಲ್ಲ, ತನ್ನವ್ರನ್ನ, ತನ್ನ ಸ್ವರೂಪವನ್ನ ಸದಾ ಧ್ಯಾನಾಯ ಅಂದ್ರೆ ಯಾವಾಗಲೂ ತನ್ನ ಜ್ಞಾನಕ್ಕೆ ಗೋಚರವನ್ನಾಗಿ ಮಾಡ್ಕೊಂಡಿರ್ತಾರೆ, ಅದೇ ಕಣ್ ಮುಚ್ಕೊಂಡಿರ್ತಾರೆ ಮೇಲ್ನೋಟಕ್ಕೆ. ಈ ರೀತಿ ಸ್ವಾತ್ಮ ಧ್ಯಾನಾಯ ಚಕ್ಷುರ್ನಿಮೀಲನಂ ಯೋಗ ನಿದ್ರಾ ಅಂತ ಒಂದು ವ್ಯಾಖ್ಯಾನ ಮಾಡಿದ್ರು. ಇದಾದ್ಮೇಲೆ ಅಭೀಷ್ಟಾರ್ಥವನ್ನ ಪ್ರಾರ್ಥನೆ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಇದುವರೆಗೆ ಸ್ತೋತ್ರ ಮಾಡಿದ್ರು, ದೀರ್ಘವಾಗಿ ಸ್ತೋತ್ರ ಮಾಡಿದ್ದಾರೆ. ಈಗ 4 ಶ್ಲೋಕದಿಂದ ನನಗೆ ಇಷ್ಟಾರ್ಥಗಳನ್ನ ನೆರವೇರಿಸು ಅಂತ ಬ್ರಹ್ಮದೇವರು ಬೇಡ್ತಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ದೇವ್ರ ಹತ್ರ ಹೋಗಿ ನಾವು ಮುಂದೆ ನನಗೆ ಇದು ಆಸೆ ಇದೆ, ನನಗೆ ಅದಿದೆ, ನನಗೆ ದಯವಿಟ್ಟು ಮಾಡ್ಕೊಡು, ಪೂರ್ಣೆ ಮಾಡು ಅಂತ ಕೇಳ್ತೀವಲ್ಲ, ಹಾಗ್ ಬ್ರಹ್ಮದೇವರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಮಗೂ ಬ್ರಹ್ಮದೇವ್ರಿಗೆ ಏನ್ ವ್ಯತ್ಯಾಸ? ಅವರು ಸಕಾಮಕರ್ಮ ಮಾಡಿದ್ರ ವಿಶೇಷ ಅಂಶ ಇದೆ. ಏನು ಅಂತ ನೋಡೋಣ. 22ನೇ ಶ್ಲೋಕ. ಸೋಯಂ ಸಮಸ್ತ ಜಗತಾಂ, ಇದು ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಯಾರ್ದೋ ಶಬ್ದ ಕೇಳ್ತಾರೆ. ಸುಹೃದೇಕ ಆತ್ಮ ಸತ್ವೇನ ಯನ್ ಮೃಡಯತೆ ಭಗವಾನ್ ಭಗೇನ ತೇನೈವ ಮೇ ದೃಶಂ ಅನುಸ್ಪೃಶತಾದ್ ಯಥಾಹಂ ಸ್ರಕ್ಷ್ಯಾಮಿ ಪೂರ್ವವದಿದಂ ಪ್ರಿಯೋಸೌ. ಬ್ರಹ್ಮದೇವರು ಕೇಳಿದ್ ಏನಂದ್ರೆ, ಜ್ಞಾನ ಕೊಡುವಂತ ಬ್ರಹ್ಮದೇವರು ಕೇಳ್ತಾರೆ. ಇದು ಉತ್ತಮವಾದ ಪ್ರಾರ್ಥನೆ. ದೃಶಮ್ಮೆ ಅನುಸ್ಪೃಶತಾತ್, ನನಗೆ ಜ್ಞಾನವನ್ನ ನೀಡು ಅಂತ. ಇಷ್ಟು ಜ್ಞಾನಿಗಳು ಬ್ರಹ್ಮದೇವರು, ಆದ್ರೂ ನನಗೆ ಜ್ಞಾನ ನೀಡು ಅಂದ್ರೆ ಇನ್ನೂ ಅದರಲ್ಲಿ ಕ್ಲಾರಿಟಿ ಬೇಕು, ಸ್ಪಷ್ಟತೆ ಬೇಕು ಅಂತ. ಬ್ರಹ್ಮದೇವರೇ ಹೇಗೆ ಕೇಳ್ತಾರೆ ಅಂದ್ರೆ ಇನ್ನು ಮಿಕ್ಕಿದವರ ಪರಿಸ್ಥಿತಿ ಏನು? ಅಷ್ಟು ತಪಸ್ಸು, ಅಷ್ಟು ದೇವರ ಅನುಗ್ರಹ, ಸಾಕ್ಷಾತ್ ಪರಮಾತ್ಮನ ಮಗ, ಆದ್ರೂ ದೃಶಂ ಜ್ಞಾನ ನೀಡು ಅಂತ ತಾವು ಪ್ರಾರ್ಥನೆ ಮಾಡ್ತಾರೆ. ಜ್ಞಾನಕ್ಕೆ ಬಹಳ ಮಹತ್ವ ಇದೆ. ಅವ್ರು ಹೇಳ್ತಾರೆ, ಇಡೀ ಜಗತ್ತಿಗೆ ನೀನು ಸ್ನೇಹಿತ ಅಂತ ಭಗವಂತನ ಬಗ್ಗೆ ಹೇಳೋದು. ಯಾಕಂದ್ರೆ ಇಡೀ ಜಗತ್ತಿಗೆ ಉಪಕಾರ ಮಾಡ್ಲಿಕ್ಕೆ ನೀನು ಜಗತ್ತಿನ ಸೃಷ್ಟಿಯನ್ನ ನನ್ನ ಮುಖಾಂತರ ಮಾಡಿಸಿದ್ಯಾ. ಇಷ್ಟು ದೊಡ್ಡ ಉಪಕಾರ ಯಾರು ಮಾಡ್ತಾರೆ? ಸ್ನೇಹಿತರು ಮಾಡ್ತಾರೆ. ಹಾಗೆ ನೀನ್ ಮಾಡಿದೀಯ.
ನೀನು ಅತ್ಯಂತ ಮುಖ್ಯ ನಮ್ಮೆಲ್ಲರಿಗೂ. ನೀನೇ ಎಲ್ಲರ ಒಳಗಡೆ ಇರುವಂತಹ ಆತ್ಮ, ಎಲ್ಲರ ಒಳಗಡೆ ನೀನೇ ಇರ್ತೀಯ ಅಂತರ್ಯಾಮಿಯಾಗಿ. ಅಂತ ನೀನು ಪ್ರಣತ ಪ್ರಿಯ ಅಂತ ಅನ್ಸ್ಕೊಳ್. ದೇವರಿಗೆ ಇದು ಹೆಸರು ಪ್ರಣತ ಪ್ರಿಯ ಅಂತ. ಪ್ರಣತ ಪ್ರಿಯ ಅಂದ್ರೆ ಯಾರು ಅವನಿಗೆ ಬಾಗ್ತಾರೋ, ನಮಸ್ಕಾರ ಮಾಡ್ತಾರೋ ಅವನ ಕಂಡ್ರೆ ತುಂಬಾ ಇಷ್ಟ ದೇವರಿಗೆ. ವಸ್ತುತಃ ದೇವರಿಗೆ ಅವ್ರ ನಮಸ್ಕಾರದಿಂದ ಏನ್ ಆಗ್ಬೇಕಾಗಿಲ್ಲ ಅನ್ನೋದು ಬೇರೆ ವಿಷಯ. ಆದ್ರೆ ಒಬ್ಬ ವೈಷ್ಣವ ದೇವರ ಹತ್ರ ಹೋಗಿ, ಸ್ವಾಮಿ ನೀನೇನ್ ರಕ್ಷಣೆ ಮಾಡೋನು, ಯಾಕಂದ್ರೆ ಅದ್ ನಿಜವಾದ ಮಾತು. ಯಾರು ಬೇರೆಯವ್ರ ರಕ್ಷಣೆ ಮಾಡಲ್ಲ. ಎಷ್ಟು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ನಿಜವಾಗಿ ದೇವರ ರಕ್ಷಣೆ ಮಾಡೋ ತರ ಯಾರು ಮಾಡ್ಲಿಕ್ಕೆ ಆಗಲ್ಲ, ಖಂಡಿತ ಇಲ್ಲ. ಅದನ್ನ ನಿಜವಾಗ ಅವನ ಹತ್ರ ಇದ್ದ ವಿಷಯನೇ ಹೇಳ್ತಾ ಇರೋದು. ನೀನು ಪ್ರಣತ ಪ್ರಿಯ, ನಮಸ್ಕಾರ ಮಾಡೋರ್ಗೆ, ಭಕ್ತಿ ಶ್ರದ್ಧೆಯನ್ನ ಇಟ್ಟು ಮಾಡೋರ್ಗೆ ಖಂಡಿತ ನೀನು ಅವ್ರ ಮೇಲೆ ತುಂಬಾ ಪ್ರೀತಿಯನ್ನು ತೋರಿಸ್ತೀಯ ಅಂತ ಶ್ರೀಹರಿ ಸತ್ವೇನ ಭಗೇನ ಮೃಡಯತೆ. ಭಗವಂತ ತನ್ನ ಸ್ವರೂಪವಾದ ಏನು ವಿಶೇಷ ಪರಾಕ್ರಮ ಇದೆ ಅದರಿಂದ ಇಡೀ ಜಗತ್ತನ್ನು ಕಾಪಾಡ್ತಾ ಇದ್ದಾನೆ. ಅಂದ್ರೆ ಅವನಲ್ಲಿ ಒಂದು ಪರಾಕ್ರಮ ಅನ್ನೋ ಗುಣ ಇದೆ, ತ್ರಿವಿಕ್ರಮ ಅಂತ ಹೇಳ್ತಾನೆ. ಅವನಲ್ಲಿ ವಿಶೇಷವಾದ ಒಂದು ಗುಣ. ಆ ಗುಣದಿಂದ ಏನ್ ಮಾಡ್ತಾನೆ, ಏನೇ ಬಂದ್ರು ಯಾರಿಗೆ ತೊಂದರೆನೋ ಅವ್ನು ವಾರಣೆ ಮಾಡ್ಲಿಕ್ಕೆ ಸಮರ್ಥ. ಅದೊಂದು ಸ್ವರೂಪನೇ. ಅಂಥ ಶಕ್ತಿಯಿಂದ ಈ ಜಗತ್ತನ್ನ ಈ ಹಿಂದೆ ಹೇಗಿತ್ತೋ ಹಾಗೇನೆ ಸೃಷ್ಟಿ ಮಾಡ್ತಾ ಹೋಗ್ತ್ಯಾ. ನಿನ್ನ ಆ ಜ್ಞಾನಕ್ಕೆ ಏನ್ ಹೇಳಿ ನಾನು. ಯಾಕೆಂದ್ರೆ ಪ್ರತಿ ಕಲ್ಪದಲ್ಲಿ ನೀವು ನೋಡಿ ಎಷ್ಟು ಜಗತ್ತಿನ ಸೃಷ್ಟಿ, ಎಷ್ಟು ವಿಚಿತ್ರ ವಸ್ತುಗಳು. ಹಾಗೆ ಮುಂದಿನ ಕಲ್ಪದಲ್ಲಿ ಮಾಡ್ಬೇಕು ಅಂದ್ರೆ ಇದು ಸಾಧ್ಯ ಇಲ್ಲ. ನಾವೇ ಒಂದು ಮಣ್ಣಿನಿಂದ ಗಣಪತಿ ಮೂರ್ತಿ ಮಾಡಿ ಮತ್ತೆ ಇನ್ನೊಂದ್ ಮಣ್ಣಿನಿಂದ ಅದೇ ತರ ಮಾಡ್ಲಿಕ್ಕೆ ಬರುತ್ತಾ? ಮಾಡ್ಲಿಕ್ಕೆ ಕಷ್ಟ. ಅದೇ ತರ ಒಂದು ಚೂರು ವ್ಯತ್ಯಾಸ ಇಲ್ಲದೆ ಇರೋ ತರ ಹೇಗ್ ಸಾಧ್ಯ? ಒಂದ್ ಚಿಕ್ಕ ವಸ್ತುನೇ ಹಾಗೆ ಮಾಡ್ಲಿಕ್ಕೆ ಬರಲ್ಲ. ನಾವು ಬರ್ದಿದ್ ನಾವೇ ಇನ್ನೊಮ್ಮೆ ಬರೆಯಬೇಕಾದ್ರೆ ಏನೇನೋ ಆಗ್ಬೋದು, ವ್ಯತ್ಯಾಸ ಆಗ್ಬೋದು ಎಲ್ಲೋ ಒಂದ್ ಕಡೆ. ದೇವ್ರದ್ದು ಹಾಗಲ್ಲ. ಹಿಂದಿನ ಕಲ್ಪದಲ್ಲಿ ಹೇಗಿರುತ್ತೋ ಸೃಷ್ಟಿ, ಆ ಚರಣೆ ಮುಂದಿನ ಕಲ್ಪದಲ್ಲಿ ಅಂದ್ರೆ ಎಷ್ಟು ಜ್ಞಾನ, ಅವನ ಒಂದು ಶಕ್ತಿ, ಅದು ಅದ್ಭುತ. ಅದನ್ನ ಇಲ್ಲಿ ಬ್ರಹ್ಮದೇವರು ಸ್ಮರಿಸಿ ನನಗೆ ಜ್ಞಾನ ಕೊಡು ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ. ಹೀಗೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡೋ ಕ್ರಮವನ್ನೆಲ್ಲ ಮುಂದೆ ತಿಳಿಸ್ತಾ ಹೋಗ್ತಾರೆ. ಇನ್ನು ವಿಶೇಷ ವಿಚಾರ ಇದ್ರಲ್ಲಿದೆ. ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆನ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಆಚಾರ್ಯರೇ ಕೋಳಿ ನಮಸ್ಕಾರ. ಭಾರಿ ಸೊಗಸಾಗಿರುತ್ತೆ ಉಪನ್ಯಾಸ ಪಾಠ. ಆಗ್ಲಿ ಹರಿಪ್ರಿಯತ. ನಮಸ್ಕಾರ ಆಚಾರ್ಯ. ಧನ್ಯವಾದ. ನಮಸ್ಕಾರ ಆಚಾರ್ಯ. ನಮಸ್ಕಾರ.